ದೇವಿ ಶ್ರೀ ತುಳಜಾಭವಾನಿ ದೈವ ಮಾರ್ಗ ಹೊರ ಮುಚ್ಕ ನೋಡಿ ಹೀಗಿರುತ್ತೆ. ಹೊಸ ಸೊಸೆ ಇದೆ ಹೊರ ಮುಚ್ಕ. ಇವತ್ತಿನ ವಿಡಿಯೋ, ಇಂದಿನ ವಿಡಿಯೋ ವಿಷ್ಣು ಕ್ರಾಂತಿ ನೋಡಿ ವೀಕ್ಷಕರೇ. ಇದರ ಉಪಯೋಗ ಬಂದ್ಬಿಟ್ಟು ದೇವತೆಗಳ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತೆ. ಹಾಗೂ ಯಾರಾದರೂ ಮನೆಗಳಲ್ಲಿ ಕಳಸ ಸ್ಥಾಪನೆ ಮಾಡುವಾಗ ಇದ್ರ ಬೇರನ್ನು ನೀವು ಸಂಗ್ರಹಿಸಿ ಆ ಬೇರನ್ನು ಕಳಸದಲ್ಲಿ ಇಡೋದ್ರಿಂದಲೂ ಸಹ ವಿಷ್ಣು ಕೃಪೆಗೆ ಪಾತ್ರರಾಗಿ ಅಭಿವೃದ್ಧಿನ ಕಾಡ್ತಿನ ಎಷ್ಟೋ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ. ಇದ್ರ ವೈದ್ಯಕೀಯವಾಗಿ ಹೇಳೋದಾದರೆ ವಾತ ಪಿತ್ತ ಇದಕ್ಕೆ ರಾಮಬಾಣ ಥರ ಕೆಲಸ ಮಾಡುತ್ತೆ. ಇದ್ರ ವಿಶೇಷ ತುಂಬ ಇದೆ. ಹಾಗೂ ಇದರಲ್ಲಿ ಇನ್ನೊಂದು ಪ್ರಭೇದ ಬರುತ್ತೆ, ಚಂದ್ರಕ್ರಾಂತಿ ನೋಡಿ. ಇದೇ ಚಂದ್ರಕ್ರಾಂತಿ. ಸ್ವಲ್ಪ ಇನ್ನೂ ಮೊಗ್ಗು ಅರಳಿಲ್ಲ, ಅರಳಿದ್ರೆ ವಿಷ್ಣು ಕ್ರಾಂತಿ ಥರ ಅದು ನೀಲಿ ಬಣ್ಣದಲ್ಲಿರುತ್ತೆ. ಅದು ಬಂದು ಬಿಳಿ ಬಣ್ಣದಲ್ಲಿರುತ್ತೆ. ಎರಡೂ ಕೂಡ ನಮಗೆ ಸಿಕ್ಕಿದ್ವು. ಇನ್ನೂ ಮೊಗ್ಗು ಅರಳಿರಲಿಲ್ಲ, ಹಾಗೆ ವಿಡಿಯೋ ಮಾಡಿದ್ವಿ. ಇದೇ ನೋಡಿ ಚಂದ್ರಕ್ರಾಂತಿ, ವಿಷ್ಣು ಕ್ರಾಂತಿ. ಇವೆರಡು ದೇವತಾ ಕಾರ್ಯಗಳಿಗೆ ಬರ್ತಕ್ಕಂಥ ಮೂಲಿಕೆ ಹಾಗೂ ಆಯುರ್ವೇದಕ್ಕೆ ಬಳಸ್ತಕ್ಕಂಥ ಮೂಲಿಕೆ ತುಂಬ ಅಮೋಘವಾಗಿ ಕೆಲಸ ಮಾಡುತ್ತೆ. ಎಷ್ಟೋ ಸಲ ಇದನ್ನು ಕಾಲಲ್ಲಿ ತುಳ್ಕೊಂಡು ಅಡ್ಡಾಡಿರ್ತಾರೆ, ಯಾರಿಗೂ ಗೊತ್ತಿರೋಲ್ಲ. ಇದನ್ನು ನೋಡಿದ ಮೇಲೆ ತಿಳ್ಕೊಂಡ್ಬಿಟ್ಟು ಹುಡುಕಿ ನಿಮಗೆ ನೀವು ಮಾಡ್ಕೊಳ್ಳಿ. ಕಳಸ ಸ್ಥಾಪನೆ ಮಾಡುವಾಗ, ದೇವತಾ ಸ್ಥಾಪನೆ ಮಾಡುವಾಗ ಇದನ್ನು ಬಳಸೋದ್ರಿಂದ ದೈವ ಆಕರ್ಷಣೆ ಆಗಿಬಿಟ್ಟು ನಮಗೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ಹೀಗೆ ಇನ್ನೂ ಹಲವಾರು ಗಿಡಮೂಲಿಕೆಗಳ ಜೊತೆ ನಾನು ನಿಮಗೆ ಸಂದರ್ಶನ ಮಾಡ್ತೀನಿ. ಅಲ್ಲಿವರೆಗೆ ಶುಭರಾತ್ರಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ವಂದನೆಗಳು.